ನೀನ್ ಬಿಡು ಸಶ್ಯ, ಆಂಟಿಗೆ ನಾನು ಹೆಲ್ಪ್ ಮಾಡ್ತೀನಿ, ನೀವು ಬನ್ನಿ. ಬನ್ನಿ ಆಂಟಿ, ಹುಷಾರಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಯಾಕಾಯ್ತು ಅಮ್ಮ ಈ ಥರ? ಸ್ಕೂಲ್ ಬಿಟ್ಟೆ ಹೊರಗಡೆ ಬರ್ತಿದ್ದಾಗೆ ಇದ್ದಕ್ಕಿದ್ದಾಗೆ ಸುಸ್ತಾಯ್ತು. ಆದ್ರೆ ಅಮ್ಮ, ನೀನ್ 2 ಗಂಟೆಗೆ ಸ್ಕೂಲಿಂದ ಬರೋದು, ಇಷ್ಟು ಲೇಟಾಗಿ ಫೋನ್ ಮಾಡಿದ್ಯಾ? ಅಮ್ಮ ಯಾಕಮ್ಮ ಇಷ್ಟು ನೆಗ್ಲೆಕ್ಟ್ ಮಾಡ್ತೀಯಾ? ಮೊದಲೇ ಫೋನ್ ಮಾಡ್ಬೇಕಿತ್ತಲ್ವಾ? ಅಮ್ಮ ಮಾಡಿದ್ದೆ, ನನ್ನ ಫೋನ್ ಚೆಕ್ ಮಾಡು. ಆದ್ರೆ ನಿನ್ ಫೋನ್ ಹೋಗ್ತಿರ್ಲಿಲ್ಲ. ಇದು ಹೇಗಾಗತ್ತೆ ಸತ್ಯ? ಮೈ ಗಾಡ್, 12 ಸಾರಿ ಕಾಲ್ ಮಾಡಿದ್ದೀರಾ. ಆದ್ರೆ ಐ ಆಮ್ ಸೋ ಸಾರಿ ಅಮ್ಮ, ನನ್ನ ಮೊಬೈಲ್ ನೆಟ್ವರ್ಕ್ ಸಿಕ್ಲಿಲ್ಲ. ಸಾರಿ. ಇಲ್ಲ ಮಗ್ನೆ, ಇದ್ರಲ್ಲಿ ನಿಂದೇನ್ ತಪ್ಪಿದೆ? ಇದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತ ಇದೀಯಾ? ಅಲ್ದೆ ಬೇರೆ ಯಾವ ದಾರಿನೂ ನನಗೆ ಕಾಣಿಸ್ಲಿಲ್ಲ. ಆ ಸಮಯದಲ್ಲಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬೇರೆ ಯಾರ್ದು ನಿನ್ ಫ್ರೆಂಡ್ ನಂಬರ್ಸು ಇಲ್ಲ ನನ್ನ ಹತ್ರ. ಇಲ್ಲ ಅಂತಿದ್ರೆ ಅವ್ರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು. ಸಶ್ಯ, 1 ನಿಮಿಷ ಆಂಟಿ ಮೊಬೈಲ್ ಕೊಡು. ಇದು ತಗೊಳ್ಳಿ ಆಂಟಿ, ನಿಮ್ಮ ಮೊಬೈಲಲ್ಲಿ ನನ್ನ ನಂಬರ್ನ ಸೇವ್ ಮಾಡಿದ್ದೀನಿ. ಯಾವುದೇ ತೊಂದರೆ ಆದ್ರೂ ಅವಳಿಗೆ ಕಾಲ್ ಮಾಡಿದಾಗ ನನಗೆ ಕೂಡ ಇನ್ಫಾರ್ಮ್ ಮಾಡಿ, ನಾನು ಜೊತೆಗೆ ಬರ್ತೀನಿ. ಓಕೆ ಮಗ್ನೆ.